ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಬೆಳಿಗ್ಗೆನೇ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಮೊದಲನೇದಾಗಿ ಎಲ್ರಿಗೂ ಏಕಾದಶಿ ಹಬ್ಬದ ಶುಭಾಶಯಗಳು. ಇದು ಮೊದಲನೇ ಏಕಾದಶಿ ಹಬ್ಬ ಆಗಿರುತ್ತೆ. ಸೊ ಇಲ್ಲಿಂದ ಹಬ್ಬಗಳನ್ನೋದು ಇನ್ನೂ ಶುರುವಾಗುತ್ತೆ ನಮಗೆ. ಹಾಗಾಗಿ ಇದು ನಮ್ಮ ಮನೆ ದೇವ್ರ ಹಬ್ಬ ಅಂತಂದೇ ಹೇಳ್ಬೋದು. ನಾವು ವರ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಆದರೆ ಈ ವರ್ಷ ಹೋಗಿಲ್ಲ. ಸ್ವಲ್ಪ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಮೈದ್ನವರೇ ಬೆಂಗಳೂರಿಂದ ಬಂದು ಹೋಗಿದ್ದಾರೆ. ನಾವು ಹೆಂಗೆ ಅಂದರೆ ಈ ಏಕಾದಶಿ ಹಬ್ಬ ಮಾಡೋದು, ಇದನ್ನು ಮೊದಲ ಏಕಾದಶಿ ಹಬ್ಬ ಅಂತಂದೇ ಕರೀತಾರೆ. ನಾವಿಲ್ಲಿ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ತಗೊಂಡು ಹೂವು ಹಣ್ಣು ಕೈ ಎಲ್ಲ ತಗೊಂಡು ವಾರ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗೋದು ಮನೆ ದೇವ್ರ ಹತ್ರ. ನಮ್ಮದು ಮನೆ ದೇವ್ರು ಇರೋದು ಮತ್ಸಮುದ್ರದಲ್ಲಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಆ ದೇವಸ್ಥಾನಕ್ಕೆ ಅಂದರೆ ಆ ದೇವರಿಗೆ ಅಣ್ಣ ತಮ್ಮದಿರು ಆಗೋರು ಇರ್ತಾರಲ್ಲ ನಮ್ಮ ರೀತಿ ಅಂಥವ್ರೆಲ್ಲರೂ ಒಟ್ಟಿಗೆ ಅಲ್ಲಿ ಸೇರ್ತೀವಿ. ಅವತ್ತಿನ ದಿನ ಸೇರಿಬಿಟ್ಟು ಎಲ್ಲರ ಅಕ್ಕಿ ಬೇಳೆ ಎಲ್ಲ ಅಲ್ಲಿ ಸೇರಿಸ್ಬಿಟ್ಟು ಒಂದ್ ಹತ್ರ. ಆಮೇಲೆ ಅಲ್ಲಿ ಸ್ವಲ್ಪ ಚೀಟಿ ಅದೆಲ್ಲ ನಡೆಸ್ತಾರೆ. ಅದೆಲ್ಲ ನೋಡ್ಕೊಂಡು ನೆಕ್ಸ್ಟು ಅಲ್ಲಿ ಅಡುಗೆ ಎಲ್ಲ ಮಾಡಿ ಮತ್ತು ದೇವ್ರಿಗೆ ಎಡೆ ಹಾಕಿ ದಾಸಯ್ಯ ಅವ್ರನ್ನೆಲ್ಲ ಕರೆಸಿ ಎಡೆ ಹಾಕಿ ಮತ್ತು ನಾವು ಪ್ರಸಾದ ತಿಂದ್ಕೊಂಡು ಬರೋದು. ಈ ರೀತಿ ನಾವು ಮಾಡ್ತಾಯಿದ್ದ ಹಬ್ಬನ. ಆದರೆ ಈ ವರ್ಷ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಇದು ಹಬ್ಬ ಮುಗಿದ್ಮೇಲೆ ಆದರೂ ಒಂದು ಸಾರಿ ಮನೆ ದೇವ್ರಿಗೆ ಹೋಗಿ ಬರಬೇಕು. ವರ್ಷಕ್ಕೊಂದು ಸಾರಿ 2 ಸಾರಿ ಖಂಡಿತ ಹೋಗ್ತೀವಿ ನಾನು ನಮ್ಮ ಮನೆಯವರು. ಈ ಸಲ ಇನ್ನೂ ಹೋಗಿಲ್ಲ. ಅದೇ ಏಕಾದಶಿ ಹಬ್ಬಕ್ಕೆ ಹೋಗೋಣ ಅಂತ ಇದ್ವಿ, ಆದರೆ ಸ್ವಲ್ಪ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹಬ್ಬ ಮುಗಿದ್ಮೇಲೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಾನು ಬಟ್ಟೆ ತೊಳೆದಿರೋದೆಲ್ಲ ಒಣಗಿತ್ತು, ನೀಟಾಗಿ ಅದನ್ನೆಲ್ಲ ತಗೊಂಡು ಮಡಚಿಡ್ತಾ ಇದ್ದೀನಿ. ಇದನ್ನು ಮಡಚಿಟ್ಟು ಇನ್ನು ಒಂದೊಂದೇ ಕೆಲಸಗಳು ಶುರು ಮಾಡ್ಕೋಬೇಕು. ನಮ್ಮ ಮನೆಯವ್ರ ಪಾಪ ಬೆಳಿಗ್ಗೆನೇ ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು. ಇನ್ನು ಅರವಿಂದ್ ಬಂದ್ಬಿಟ್ಟು ತುಮಕೂರಲ್ಲೇ ಇದ್ದಾನೆ, ನಿತಿನ್ ಬಂದ್ಬಿಟ್ಟು ಇಲ್ಲೇ ಇದ್ದಾನೆ. ನಾವು 3 ಜನ ಹೋಗಬೇಕು ಅಂತ ಮಾತಾಡಿದ್ವಿ, ನಾನು ನಿತಿನು ಮತ್ತು ನಮ್ಮ ಮನೆಯವರು. ನಾವು ಅಂದ್ಕೊಂಡಂಗೆ ಏನೂ ನಡೆಯಲ್ವಲ್ಲ. ಸೊ ಹಂಗಾಗಿ ಯಾವ ಟೈಮ್ಗೆ ಏನಾಗಬೇಕೋ ಅದು ಆಗಬೇಕು. ಈ ಸರಿ ಹೋಗೋ ಅದೃಷ್ಟ ನಮಗಿರಲಿಲ್ಲ, ಹಾಗಾಗಿ ಕ್ಯಾನ್ಸಲ್ ಆಯಿತು. ಈಗ ಸದ್ಯಕ್ಕೆ ತೊಳೆದಿರೋ ಬಟ್ಟೆಗಳೆಲ್ಲ ನೀಟಾಗಿ ಒಂದೊಂದಾದ್ಮೇಲೆ ಒಂದು ಮಡಚಿಟ್ಬಿಟ್ಟು ಪ್ಲೇಸ್ಗೆ ಅದು ಇಟ್ಟುಬಿಟ್ರೆ ನೆಕ್ಸ್ಟ್ ನಾನು ಸ್ವಲ್ಪ ವಾರ ಎಲ್ಲ ಮಾಡಬೇಕು. ಈಚೆ ಕಡೆದು ನಾನು ಬೆಳಿಗ್ಗೆನೇ ಎದ್ಬಿಟ್ಟು ಈಚೆ ಕಡೆದೆಲ್ಲ ತೊಳೆದು ನೀರಿಟ್ಕೊಂಡು ಮತ್ತು ರಂಗೋಲಿ ಬಿಡಿಸ್ಕೊಂಡು ಬಾಗಿಲೆಲ್ಲ ಬೆಳೆದು ಬಟ್ಟೆ ಇಟ್ಟಿದ್ದೀನಿ. ಹೂವೊಂದು ಸ್ವಲ್ಪ ಮಲ್ಲಿಗೆ ಹೂವು ಬಿಡಿಸ್ಕೊಂಡು ನಾವು ಅಮ್ಮರ ಗಿಡದಲ್ಲಿ ಇಟ್ಟಿದ್ದೆ. ಆದರೆ ಈಗ ಸ್ವಲ್ಪ ಇವನು ಯಾರೋ ನಿತಿನ್ ಬಂದುಬಿಟ್ಟು ಪಾವಗಡ ಹೋಗಿದ್ದ ಕೆಲಸದ ಮೇಲೆ, ಅವನ ಹತ್ರ ಸ್ವಲ್ಪ ಪೂಜೆಗೆ ಅಂತ ಹೂ ತರಿಸ್ಕೊಂಡೆ. ಈಗ ಅವನ್ನ ಸ್ವಲ್ಪ ಬಾಗಿಲಿಗೆ ಇಡಬೇಕು. ಚಿಕ್ಕ ಗುಲಾಬಿ ಮತ್ತು ಸೇವಂತಿಗೆ ಹೂವು ಅವು ತರಿಸಿದ್ರೆ ಏನೋ ಒಂಥರ ಫೋಟೋಗೆಲ್ಲ ಒಂಥರ ಕಳೆ ಬಂದಂಗೆ ಆಗುತ್ತೆ, ದೇವ್ರ ಫೋಟೋಗಳಿಗೆಲ್ಲ ಇಟ್ಟರೆ. ಸೊ ಬರೀ ರೋಸ್ ಇಟ್ಟರೂ ಚೆನ್ನಾಗಿರಲ್ಲ, ರೋಸ್ ಹೂವು ಇರುತ್ತಲ್ಲ ಚಿಕ್ಕದು, ಅದಿಟ್ಟರೂ ಚೆನ್ನಾಗಿರಲ್ಲ. ಮಧ್ಯ ಸೇವಂತಿಗೆ ಹೂವು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದೊಂದು ಸ್ವಲ್ಪ ಈಗಂತೂ ಹೂವಂತೂ ಮಾತಾಡ್ಸೋಕ್ಕಾಗಲ್ಲ, ಅಷ್ಟೊಂದು ರೇಟ್ ಆಗಿದೆ. ಸ್ವಲ್ಪ ಎಷ್ಟು ಹೌದೌದು 1/4 kg ಅಲ್ಲ, ಸಾರಿ ಇರ್ಬೋದು 1/4 kg ಏನೋ, ಮರ್ತೋದೆ ನಾನು. ಅದು ಎಷ್ಟು 150 ಹೇಳಿದ್ರಂತೆ, 1/4 kg ಅಂದ್ಕೊಂಡಿದ್ದೀನಿ ನಾನು. ಒಂದು ಬಾರ್ ಸೇವಂತಿಗೆ ಹೂವು ಬಂದುಬಿಟ್ಟು 150 ಅಂತೆ. ಸೊ ಹಿಂಗೆ ಯಪ್ಪ ಎಷ್ಟು ರೇಟ್. ಇನ್ನು ಶ್ರಾವಣ ಬಂದರೆ ಅಂತೂ ಹೂ ತೊಗೊಳಕ್ಕೆ ಆಗಲ್ಲ, ಅಷ್ಟೊಂದು ರೇಟ್ ಆಗಿಬಿಡುತ್ತೆ. ಇಲ್ಲಿ ನಾವು ಅಮ್ಮವ್ರ ಗಿಡ ಇತ್ತು, ಅದನ್ನು ಇದೆಲ್ಲ ಸೀಡೆ ಹೊಡೆದೈತೆ ಅಂತ ಕಟ್ ಮಾಡಿ ಹಾಕಿದ್ರು. ಇನ್ನು ಪೂಜೆಗಳಿಗೆಲ್ಲ ಇನ್ನು ತಗೊಂಡೇ ಇಡಬೇಕು, ಪೂಜೆಗಳಿಗೆ ದೇವ್ರ ಪೂಜೆಗಳಿಗೆಲ್ಲನೂ. ಫೋಟೋಗೆ ಹೂವು ಇಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಸುಮ್ಮನೆ ಪೂಜೆ ಮಾಡಿದ್ರೆ. ಈಗ ತಂದಿರೋವಂಥ ಹೂವು ಸ್ವಲ್ಪ ಬಾಗಿಲಿಗೆ ಇಡ್ತಾ ಇದ್ದೀನಿ. ನೋಡಿ, ಅದು ಬರೀ ವೈಟ್ ಹೂವು ಇಟ್ಟಿದ್ದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಬಾಗಿಲು. ಈಗ ಒಂದೊಂದು ರೋಸ್ ಇಡೋದಕ್ಕೆ ಮಧ್ಯದಲ್ಲಿ ಚಿಕ್ಕ ಹೂವು ಎಷ್ಟು ಲಕ್ಷಣವಾಗಿ ಕಾಣುತ್ತೆ ನೋಡ್ರಿ ಬಾಗಿಲು. ಏನೇ ಆಗಲಿ ಇನ್ನು ಶ್ರಾವಣದಲ್ಲಿ ಪೂಜೆಗಳು ಜಾಸ್ತಿ, ಇನ್ನು ಹೂವು ಎಲ್ಲ ತೊಗೊತಾನೆ ಇರಬೇಕು. ಹಾಗಾಗಿ ಸ್ವಲ್ಪ ಹೂವಿನ ರೇಟು ಕಡಿಮೆ ಆಗೋವರೆಗೂ ಒಂದು ಸ್ವಲ್ಪನೇ ತಗೊಂಡು ಮೇಂಟೈನ್ ಮಾಡ್ಕೋಬೇಕು ಹೆಂಗನೋ ಪೂಜೆಗೆ. ಈಗ ಸದ್ಯಕ್ಕೆ ನಾನು ಬಾಗಿಲಿಗೆ ಇಟ್ಬಿಟ್ಟು ಇನ್ನು ಈಚೆ ಕಡೆದೆಲ್ಲ ಮುಗಿಸಿದ್ದೀನಿ ಕೆಲಸ. ಅದು ಅಷ್ಟೇ ಹೇಳ್ರಿ, ನೆಲ ನೀವು ನೋಡ್ತಾ ಇರ್ಬೋದು. ಅದನ್ನು ರೆಡಿ ಮಾಡಬೇಕಾದ್ರೆ ಅಂದರೆ ನೆಲನ ರೆಡಿ ಮಾಡಬೇಕಾದ್ರೆ ಆ ರೀತಿ ಆಗಿದೆ. ಸೊ ಹಂಗಾಗಿ ಅರ್ಥ ಮಾಡ್ಕೊತೀರಂತ ಅಂದ್ಕೊಂಡಿದ್ದೀನಿ. ತೊಳೆದೀನಿ ನೀಟಾಗಿ 2-3 ಸಾರಿ ನೀರು ಒಯ್ದು ತೊಳೆದೀನಿ. ಆದರೆ ಅದು ಆ ರೀತಿನೇ, ಅದು ಹಳೆ ಮನೆ ಆಗಿರೋದ್ರಿಂದ ಅದು ಅದೇ ರೀತಿಯೇ ಇರುತ್ತೆ. ಅಲ್ಲಿಂದ ಇನ್ನು ಹಾಲು ಸ್ವಲ್ಪ ಕಾಯಿಸ್ಕೊಂಡು ಕೊಡೋದು, ನೆಕ್ಸ್ಟ್ ಕೆಲಸಗಳನ್ನ ಶುರು ಮಾಡ್ಕೊಳ್ಳೋಣ ಅಂತ ಬಂದೆ ಒಳಗಡೆ. ನಾವು ಅಮ್ಮವ್ರ ಮನೆ ಹತ್ರದಿಂದ ಹಾಲು ತೊಗೊಂಡು ಬಂದೆ, ಕಾಯಿಸೋಕ್ಕೆ ಅಂತ ಇಟ್ಟಿದ್ದೀನಿ. ಸಕ್ಕರೆ ಹಾಕೋಣ ಅನ್ನೋಷ್ಟರಲ್ಲಿ ನಾವು ಅಮ್ಮವ್ರದ್ದು ಬೆಕ್ಕು ನೋಡ್ತಾ ಇರ್ಬೋದು ಎಲ್ಲಿ ಬಂದೈತೆ ಅಂತ, ಸುಮ್ಮನೆ ಕಿರ್ಚ್ತಾ ಐತೆ ಕಾಲ ಹತ್ರ ಬಂದು. ಹಾಲು ಸ್ಮೆಲ್ ಬಂತಲ್ಲ, ಅದಕ್ಕೋಸ್ಕರ ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಅದು ನೋಡಿಲ್ಲ, ಅದಕ್ಕೆ ನಾನು ಆ ಕಡೆ ಬಿಡೋಣ ಪ್ಲೇಟ್ ಹತ್ರ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕದಿದು ಬೆಕ್ಕು ಮರಿ, ತುಂಬ ಚೂಟಿ ಇದೆ. ಅದು ಕಾಲ್ಗೆ ಹೆಂಗೆ ಪರಿಚುತ್ತ ಬಂದು ಅದಕ್ಕೇನಾದರೂ ಕೊಡಲಿಲ್ಲ ಊಟ ತಿನ್ನೋಕ್ಕೆ ಅಂದರೆ, ಹಾಗಾಗಿ ಅದಕ್ಕೆ ಸ್ವಲ್ಪ ಊಟ ಕೊಟ್ಟು ಹಾಗೆ ಬೆಕ್ಕನ್ನ ನಾನು ಕೈಯಲ್ಲಿ ಇಟ್ಕೊಂಡಿದ್ನಲ್ಲ. ಮತ್ತೆ ನೀವು ಹೇಳ್ತೀರಾ ಯಾವುದೇ ಒಂದು ಪ್ರಾಣಿನ ಸಾಕಲಿ ಮನೆಯಲ್ಲಿ ಅದಕ್ಕೆ ಎಷ್ಟು ನಾವು ಸೇಫ್ಟಿಯಾಗಿರಬೇಕೋ ಅಷ್ಟು ಸೇಫ್ಟಿಯಾಗಿ ಇರಲೇಬೇಕಾಗುತ್ತೆ ಅಂತಂದು, ಹಾಗಾಗಿ ಮತ್ತೆ ಹಂಗೆ ಮುಟ್ತಿರಲ್ಲ ಅಂದ್ಕೊತೀರ ಅಂತ ಹೋಗ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋಣ ಅಂತ ಹೋದೆ.
ಸೊ ಕೈ ತೊಳ್ಕೊಂಡು ಬಂದೆ, ಯಾಕಂದರೆ ನೀವು ಹೇಳಿರೋದು ಒಳ್ಳೇದಕ್ಕೇ, ನೀವೇನು ಕೆಟ್ಟದಕ್ಕೇನು ಹೇಳಲ್ಲ. ಸೊ ಹಂಗಾಗಿ ಕೈ ತೊಳ್ಕೊಂಡು ಬಂದು ಈಗ ಸದ್ಯಕ್ಕೆ ಒಂಚೂರು ಸಕ್ಕರೆ ಹಾಕ್ಕೊಂಡು ಹಾಲು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಏನೋ ಒಂಥರ ಎನರ್ಜಿ ಥರ ಹಾಲು ಈ ಥರ ಕಾಫಿ ಟೀ ಕುಡಿದ್ರೆ. ಆದರೆ ಇನ್ಮೇಲೆ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನಾನು ನಮ್ಮ ಮನೆಯವ್ರ ಮನೇಲಿ. ಹಾಲು ಕಾಫಿ ಟೀ ಇದೇನು ಕುಡಿಬಾರ್ದು ಅಂತಂದು. ಸ್ವಲ್ಪ ಪಾಪ ವರ್ಕೌಟ್ಸ್ ಎಲ್ಲ ಮಾಡ್ತಾವ್ರೆ ನಮ್ಮ ಮನೆಯವರು. ನಾನು ಒಂದು ಸ್ವಲ್ಪ ವಾಕೆಲ್ಲ ಹೋಗ್ತಾ ಇದ್ದೆ, ಆದರೆ ಮನೆಯಲ್ಲಿ ಕೆಲಸ ಹೆವಿ ಇರೋದ್ರಿಂದ ಹೋಗಿ ಬಂದು ಮಾಡೋಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲೇ ನಾನು ಒಂದು ಹಾಫ್ ಆನ್ ಅವರು ಸಿಂಪಲ್ ಎಕ್ಸಸೈಸ್ಗಳೆಲ್ಲ ಮಾಡ್ಕೊತೀನಿ. ನಮ್ಮ ಮನೆಯವ್ರು ಮಾತ್ರ ಕಂಪಲ್ಸರಿ ಮಳೆ ಬಂದ್ರೂ ಬಿಡಲ್ಲ, 1 ಅವರ್ ಪಕ್ಕ ವರ್ಕೌಟ್ ಮಾಡ್ಕೊಂಡು ಬರ್ತಾರೆ. ಹೋಗ್ಬಿಟ್ಟು ಬೆಟ್ಟ ಹತ್ರವರೆಗೂ ಹೋಗ್ತಾರೆ, ಕೆರೆ ಏರಿ ಮೇಲೆ ಓಡ್ತಾ. ಸೊ ಹಂಗಾಗಿ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಹಾಲು ಕುಡಿಯೋಣ ಅಂತಂದು ಹೇಳ್ಬಿಟ್ಟು ಹಾಲು ಹಾಕ್ಕೊತಾ ಇದ್ದೆ ಗ್ಲಾಸ್ಗೆ. ಅದಕ್ಕೆ ಹೇಳಿದ್ದಾರೆ, ಇನ್ಮೇಲೆ ಆ ಥರ ಯಾವುದೇ ಕಾರಣಕ್ಕೂ ಮನೇಲಿ ಇನ್ಮೇಲೆ ಮಾಡಬೇಡ, ಸ್ವಲ್ಪ ಶುಗರ್ ತೊಗೊಂಡ್ರು ಅಷ್ಟೇ, ಜಾಸ್ತಿ ತೊಗೊಂಡ್ರು ಅಷ್ಟೇ, ವೆಯ್ಟ್ಗೇನು ಆಗೇ ಆಗ್ತೀವಿ, ಇದೆಲ್ಲ ಸ್ಕಿಪ್ ಮಾಡಿಬಿಡೋಣ ಸ್ವಲ್ಪ ದಿನ ಅಂತಂದು ಹೇಳಿದ್ರು. ಆಯಿತು, ಸ್ವಲ್ಪ ವೆಯ್ಟ್ ಲಾಸ್ ಆಗೋವರೆಗೂ ಯಾರಿಗೆ ತಾನೇ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ವಯಸ್ಸನ್ನು ಅನ್ನೋದು ಬಂದಮೇಲೆ ನಾವು ಇಷ್ಟಪಡುವಂಥ ತಿನಿಸುಗಳು ಸಮೇತ ಬಿಡಬೇಕಾಗುತ್ತೆ. ಯಾಕಂದರೆ ವೆಯ್ಟ್ಗೇನು ಆಗ್ಬಿಡ್ತೀವಿ ಸ್ವಲ್ಪ ತಿಂದ ಸ್ವಲ್ಪ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ತಿಂದ್ಬಿಟ್ರೆ ಅದು ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ಇನ್ಮೇಲೆ ಇದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಮೊಸರು ಮಜ್ಜಿಗೆ ಈ ಥರ, ಮೊಸರು ತಿನ್ನಬಾರ್ದು, ನಾವು ಕಡ್ದಿರೋಂಥ ಮಜ್ಜಿಗೆಯಲ್ಲಿ ಊಟ ಮಾಡಬೇಕು. ಯಾಕಂದರೆ ವರ್ಕೌಟ್ ಅನ್ನೋದು ಅವ್ರು ಸ್ಟಾರ್ಟ್ ಮಾಡೋರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಮಿಕ್ಕಿ ಟೈಮ್ ನಾರ್ಮಲಾಗಿ ಎಲ್ಲನೂ ತಿನ್ಬೋದು. ಅವ್ರು ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತ ಕಷ್ಟಪಡ್ತಾವ್ರೆ, ಅದ್ರ ಜೊತೆಗೆ ನಾವು ಈ ಥರ ಫುಡ್ ಎಲ್ಲ ಕೊಟ್ಬಿಟ್ರೆ ವೆಯ್ಟ್ ಲಾಸ್ ಆಗಲ್ಲ. ಹಂಗಾಗಿ ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನಮ್ಮ ಬೆಳಿಗ್ಗೆ ಟೈಮು ಫುಡ್ ಆಗಿರ್ಬೋದು, ಯಾವ ರೀತಿ ಏನು ತೊಗೊತೀವಿ ಎಲ್ಲನೂ ನಾನು ಇನ್ಮೇಲೆ ನೀಟಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಶೇರ್ ಮಾಡ್ಕೊತೀನಿ. ಏನು ಮಾಡೋಣ ಹೇಳ್ತೀನಿ, ಆದರೆ ಯಾವುದು ಶೇರ್ ಮಾಡ್ಕೊಳಕ್ಕಾಗಲ್ಲ. ಆ ಥರ ವೀಡಿಯೋಸ್ ಏನಾದರೂ ಔಟ್ಸೈಡ್ ವೀಡಿಯೋಸ್ ಬಂದುಬಿಟ್ರೆ 2-3 ದಿನ ಬರೀ ಅದೇ ವರ್ಕೇ ಹಿಡಿಯುತ್ತೆ ನನಗೆ. ಅಂಥ ಟೈಮಲ್ಲಿ ಲಾಗ್ ಸಮೇತ ಶೇರ್ ಮಾಡ್ಕೊಳಕ್ಕಾಗಲ್ಲ. ಹೇಳ್ತೀರಾ ಸಿಸ್ಟರ್ ನೀವು ಶೇರ್ ಮಾಡ್ಕೊಳ್ಳೋ ಅಂತ ಅಂದ್ಕೊತೀರಾ. ಏನು ಮಾಡಬೇಕು, ನನ್ನ ಪರಿಸ್ಥಿತಿ ಆ ರೀತಿ ಇರುತ್ತೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಡ್ರಿ ಅಂದರೆ ಪಾಪ ಅವರು ಹೊರಗಡೆ ಕೆಲಸ ಮಾಡಿರ್ತಾರಲ್ಲ, ಇವತ್ತೇ ಹೋಗು ನೀನೇ ಮಾಡ್ಕೋತ ಅಂತ ಅಂದರು. ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ನಾನೇ ಟ್ರೈಪಾಡ್ಗೆ ಹಾಕ್ಕೊಂಡು ಮಾಡ್ಕೊಂಡು ಈ ಥರ ನೆಲ ಒರೆಸ್ತಾ ಇದ್ದೀನಿ. ಒಳಗಡೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯ್ತು ಆಲ್ರೆಡಿ. ಇನ್ನು ಹಾಲೊಂದು ಐತೆ, ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇದೊಂದು ಒರೆಸ್ಬಿಟ್ರೆ ಮುಗೀತು. ಇನ್ನು ಎಲ್ಲ ದೇವ್ರ ಫೋಟೋಗಳು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸ್ನಾನ ಮಾಡ್ಕೊಂಡೆ ಬೆಳಿಗ್ಗೆನೇ ಪ್ರತಿಯೊಂದು ಕೆಲಸನೂ ನಾನು ಶುರು ಮಾಡಿದ್ದು. ಇನ್ನೇನು ದೇವ್ರ ಫೋಟೋಗಳದ್ದು ಪೂಜೆದೆಲ್ಲ ಮುಗಿಯುತ್ತೆ. ಪೂಜೆ ಒಂದು ನಮ್ಮ ಮನೆಯವ್ರ ಕೈಲಿ ಮಾಡಿಸ್ಬೇಕು. ಈಗ ಸದ್ಯಕ್ಕೆ ನಾನು ಅವರೇ ಪೂಜೆ ಮಾಡಲಿ ಏಕಾದಶಿ ಹಬ್ಬಕ್ಕೆ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವ್ರ ಹತ್ರನೇ ಮಾಡಿಸ್ತೀನಿ. ದೇವ್ರ ಫೋಟೋಗಳಿಗೆಲ್ಲ ಹೂವೆಲ್ಲ ಇಟ್ಟಿದ್ದಾಯಿತು. ಈಗ ಸದ್ಯಕ್ಕೆ ಇದೆಲ್ಲ ಒರೆಸ್ಬಿಟ್ಟು ಇದು ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಫ್ರೆಂಡು ಮತ್ತೆ ಕಾಲ್ ಮಾಡಿದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಅವಳ ಜೊತೆ ಮಾತಾಡ್ತಾ ಹಾಗೆಯೇ ಸ್ವಲ್ಪ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಬಂದುಬಿಟ್ಟು ಆಗಲೇ ಹಸುಗಳು ಮೇಯಿಸ್ಕೊಂಡು ಬರೋಕ್ಕೆ ಹೋಗಿತ್ತಲ್ಲ, ಏನಮ್ಮ ಹಬ್ಬ ಏನು ಮಾಡಿಲ್ಲ ನಿಮ್ಮ ಮನೇಲಿ ಅಂದರು. ಇಲ್ಲಮ್ಮ ಪಾಯಸ ಮಾಡ್ತೀನಿ, ಇನ್ನೂ ಪಾಯಸ ಅನ್ನ ರಸಮ್ ಎಲ್ಲ ಮಾಡ್ತೀನಿ, ಊಟ ಮಾಡಿರಂತೆ ಇಲ್ಲೇ ಅಂದೆ. ನೀರು ಮಾಡೋ ಅಷ್ಟರಲ್ಲಿ ನೈಟ್ 10 ಗಂಟೆ ಆಗುತ್ತೆ, ಹೋಗೋ ಅಷ್ಟರಲ್ಲಿ ನಾವು ಮಲಗ್ತೀವಿ ಅಂತ ಅಂತಿದ್ರು. ಇಲ್ಲ ಮಲಗ್ಬಿಡ್ದು, ನಾನು ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಒಬ್ಬಳೇ ಎಷ್ಟು ಅಂತ ಒದ್ದಾಡಲಿ ಹೇಳ್ರಿ. ಬೆಳಿಗ್ಗೆಯಿಂದ ಎಲ್ಲ ಕೆಲಸಗಳು ಮಾಡ್ತಾಯಿದ್ದೀನಿ ನಾನು. ಇಂಥ ಟೈಮಲ್ಲಿ ಯಾರಾದರೂ ಒಬ್ರು ಹೆಣ್ಮಕ್ಳು ಇರಬೇಕು ಅನಿಸುತ್ತೆ ಮನೆಯಲ್ಲಿ. ಯಾಕೆಂದರೆ ಸ್ವಲ್ಪ ಹಬ್ಬಗಳ ಟೈಮಲ್ಲಿ ಅಂಥ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಮೇಯ್ನ್ ವೀಡಿಯೋಸ್ ವರ್ಕ್ ಇರುತ್ತೆ ನನಗೆ, ಅದರಲ್ಲಿ ಮನೆ ಕೆಲಸ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ, ಅಡುಗೆ ಇದೆಲ್ಲನೂ. ಸೊ ಡೈಲಿ ಅಂದರೆ ಏನೋ ಒಂದು ಸಾಂಬಾರು ಮಾಡ್ತೀವಿ, ಅನ್ನ ಮಾಡ್ತೀವಿ, ಮುದ್ದೆ ಮಾಡ್ತೀವಿ, ನಡಿ ಅಂತೀವಿ. ಇದಾದರೆ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಸ್ಪೆಷಲಾಗಿ ಅಡುಗೆಗಳೆಲ್ಲ ಮಾಡಬೇಕು ಅಂದರೆ ಟೈಮ್ ಆಗೇ ಆಗುತ್ತೆ. ಈಗ ನಾನು ಅದೇ ಫೋನಲ್ಲೇ ಮಾತಾಡ್ತಾ ನೆಲನೂ ಒರೆಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಬಾದಾಮ್ ಪೌಡ್ರ್ ಒಂದು ಹಾಕಿಲ್ಲ ಪಾಯಸಕ್ಕೆ, ಆದರೂ ತುಂಬ ಟೇಸ್ಟಿಯಾಗಿರುತ್ತೆ. ಆ ರೀತಿ ಒಂದು ಸರಿ ಟ್ರೈ ಮಾಡಿ ನೀವು. ಎಲ್ಲರೂ ಮಾಡ್ಕೊಂಡು ತಿಂತಾರೆ ಹೇಳ್ರಿ, ಆದರೆ ನಾನು ಮಾಡೋ ಅಂಥ ಪಾಯಸ ನಂಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯವರು ಹಂಗೆ ಹೇಳ್ತಿರ್ತಾರೆ, ತುಂಬ ಚೆನ್ನಾಗಿ ಮಾಡ್ತೀಯಾ ಪಾಯಸ, ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತಂದು ಹೇಳ್ತಾ ಇರ್ತಾರೆ. ಸೊ ಇದು ಡ್ರೆಸ್ ಬಂದುಬಿಟ್ಟು ಲಿಂಕ್ ಅಂತ ಮಾತ್ರ ಕೇಳಬೇಡಿ. ಇದನ್ನು ಬಂದುಬಿಟ್ಟು ಆಫ್ಲೈನಲ್ಲಿ ನಾನು ತೊಗೊಂಡಿದ್ದು ಒಂದು ಶಾಪಲ್ಲಿ. ಮತ್ತು ನೀವು ಲಿಂಕ್ ಅಂತ ಕೇಳಿದ್ರೆ ಬೇಜಾರು ಮಾಡ್ಕೊತೀರಾ, ಇಲ್ಲ ಅಂದರೆ ಮುಂಚೆನೇ ಹೇಳ್ತಾ ಇದ್ದೀನಿ, ಕೇಳೋದಕ್ಕೂ ಮುಂಚೆನೇ. ತುಂಬ ಚೆನ್ನಾಗಿದೆ, ಒಂಥರ ಏನೋ ಚಿಕ್ಕ ಏಜ್ ಥರನೇ ಕಾಣುತ್ತೆ ಈ ಡ್ರೆಸ್ ಹಾಕ್ಕೊಂಡ್ರೆ. ಅಷ್ಟು ಚೆನ್ನಾಗಿದೆ ಇದು. ನೆಕ್ಕೆಲ್ಲ ತುಂಬ ಚೆನ್ನಾಗಿ ಕವರ್ ಆಗುತ್ತೆ, ಕಂಫರ್ಟಾಗಿರುತ್ತೆ. ಮೇಯ್ನು ಎಷ್ಟೇ ಏನೇ ಕೆಲಸ ಆದರೂ ಆರಾಮಾಗಿ ಮಾಡ್ಕೋಬೋದು ಈ ಡ್ರೆಸ್ ಹಾಕ್ಕೊಂಡಾಗ. ಆಮೇಲೆ ನಾನು ಅಡುಗೆ ಮನೆಗೆ ಬಂದೆ, ಹಾಲು ಕಾಯಿಸೋಣ ಅಂತಂದು ಹೇಳ್ಬಿಟ್ಟು. ಇದ್ರಾಗೆ ಹಾಲು ಕಾಸ್ತಾ ಇದ್ದಾಳೆ, ಈ ಕಡೆ ಸ್ಟವ್ ಮೇಲೆ ಪಾಯಸ ಮಾಡ್ತಾ ಇದ್ದಾಳೆ. ಅಯ್ಯೋ ಶಿವನೇ, ಇದು ಶಾವಿಗೆ ಬಸ್ದು ಇಟ್ಟಿದ್ದೀನಿ ಅಷ್ಟೇ. ಅದ್ರಲ್ಲಿ ಇನ್ನೂ ಹಾಲು ಕಾಯಿಸ್ತಾ ಇದೀನಿ. ಸಕ್ಕರೆ ಹಾಕ್ಬೇಕು, ಸ್ವಲ್ಪ ತುಪ್ಪ ಹಾಕ್ಬೇಕು, ದ್ರಾಕ್ಷಿ ಗೋಡಂಬಿ ಹಾಕ್ಬೇಕು. ವಿಡಿಯೋ ತೆಗಿ ಅಂದ್ರೆ ಕೊನೆಯದಾಗಿ ಇದನ್ನ ಹಾಕ್ಬೇಕು. ವಿಡಿಯೋ ತೆಗಿ ಬಾ ಅಂತಾಳೆ. ಇಷ್ಟೊಂದು ಎಲ್ಲ ಇಕ್ಕಿತ್ತಾಳೆ ಇಲ್ಲಿ. ನಾನೇನಂತ ತಗಲ್ಸಿದ್ರೆ ಯಾಕರ ಆಡ್ತಾಳೆ.
ಈ ಮಗ್ದಳು ತೆಗೆದಿಕ್ಬೇಕಮ್ಮ ಪ್ರಜ್ಞೆ ಇರಲ್ಲ ಮಕ್ಕಳಂತೆ ಮತ್ತೆಲ್ಲ ತೆಗೆದಿಕ್ಕ ಮಕ್ಕಳ ಮದುವೆ ಆಗಿದೀಯಾ ಇವಾಗ ಅಲ್ಲಿಗೆ ಹಾಕೋದು ಇವಾಗ ಇಲ್ಲಿರೋ ತೆಗೆದಿಕ್ಕ ಅಂದ್ರೆ ಇರೋ ತಲೆ ಎಲ್ಲ ಮಾತಾಡ್ಬೇಡ ಮಕ್ಕಳಂದಲ್ಲ ಮಕ್ಕಳು ಯಾಕೆ ಮದುವೆ ಇಂಟೆಲಿಜೆಂಟ್ ಆಗ್ಬೇಕಾಗಿತ್ತು ಚೆನ್ನಾಗಿದ್ಯಾ ಅಂತ ಆಗಿದ್ದೀನಿ ಅದು ಬಿಟ್ಟು ಹಿಂಗೆಲ್ಲ ಕೆಲಸಗಳು ಮಾಡ್ದಂಗೆ ನೋಡಿ ಎಲ್ಲ ಹೇಳಿ ಇವಾಗ ಆಗ್ತಿಲ್ಲ ಅಷ್ಟೇ ಮತ್ತೆ ಸುಮ್ಮನೆ ಮಾಡು. ನಮ್ಮ ಮನೆಯವರು ಬಂದ್ಬಿಟ್ಟು ಪಾಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದರು. ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ಅವರೇನೋ ಮುಂಚೆಯಿಂದಲೂ ಅಭ್ಯಾಸ ಇಲ್ಲ ನಮ್ಮ ಮನೆಯವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡೋದು ಪೂಜೆ ಮಾಡೋದು ಈ ಥರ. ನನ್ನ ಒತ್ತಾಯಕ್ಕೆ ನಡುವೆ ಪೂಜೆ ಅನ್ನೋದು ಮಾಡ್ತಾರೆ, ಮಾಡ್ರಿ ಅಂತಂದು ಹೇಳ್ತೀನಿ ನಾನು ಯಾವಾಗಲಾದರೂ. ಅಂದರೆ ನನಗೇನಾದರೂ ಬ್ಯುಸಿ ಇದ್ದಾಗ ಅಂಥ ಟೈಮಲ್ಲಿ ನಮ್ಮ ಮನೆಯವ್ರ ಕೈಲೇ ಮಾಡಿಸ್ಬಿಡ್ತೀನಿ. ಅವರು ಸ್ನಾನ ಮಾಡ್ಕೊಂಡ್ರೆ ನನಗೆ ಅವರೇ ಮಾಡಿದ್ರೆ ಒಂಥರ ಖುಷಿ ದೇವ್ರ ಪೂಜೆ ಎಲ್ಲನೂ. ಹಾಗಾಗಿ ನೀವೇ ಮಾಡಿರಿ ಅಂತಂದು ಹೇಳ್ತೀನಿ. ಸರಿ ಅಂತಂದು ಹೇಳ್ಬಿಟ್ಟು ಈಗ ದೀಪ ಒಂದು ಅವರು ಹಚ್ಬಿಟ್ಟು ಅದು ಊದುಬತ್ತಿ ತಗೊಂತವ್ರೆ. ಊದುಬತ್ತಿ ಹಚ್ಚಿ ಕಾಯಿ ಹೊಡಾಕ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಅಂದರು. ಸರಿ ಆಯ್ತು ಅಷ್ಟೇ ಮಾಡಿರಿ ಅಂತ ಅಂದೆ. ಸರಿ ಅಂತ ಹೇಳ್ಬಿಟ್ಟು ಈಗ ಊದುಬತ್ತಿ ತಗೊಂಡು ಎಷ್ಟು ತೊಗೊಳ್ಳಿ ಊದುಬತ್ತಿ ಅಂತ ನನ್ನೇ ಕೇಳ್ತಾವ್ರೆ. ಒಂದು 4 ತೊಗೊಳ್ರಿ ಅಂತಂದು ಹೇಳಿದ್ರೆ ಸರಿ ಆಯ್ತು ತಗೊತೀನಿ ಅಂತಂದು ಈ ರೀತಿ ಚಿಕ್ಕದಾಗಿ ಆ ರೀತಿ ಹೂವೆಲ್ಲ ಇಟ್ಬಿಟ್ಟು ಈ ರೀತಿ ರೆಡಿ ಮಾಡಿದ್ದೆ. ಸಿಂಪಲ್ ಆದರೂ ತುಂಬ ಲಕ್ಷಣವಾಗಿ ಕಾಣುತ್ತೆ ಹೂವೆಲ್ಲ ಇಟ್ಟರೆ ಫೋಟೋಗೆ. ನನಗೆ ಈ ರೀತಿ ಹೂವಿಟ್ಟು ಪೂಜೆ ಮಾಡಿದ್ರೆ ತುಂಬ ಮನಸ್ಸಿಗೆ ನೆಮ್ಮದಿ ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ಈ ರೀತಿ ಹಬ್ಬಗಳ ಟೈಮಲ್ಲಿ ಜಾಸ್ತಿ ಹೂ ರೇಟ್ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಹಾರಗಳೇ ತರಿಸ್ತೀನಿ. ಜಾಸ್ತಿ ಇದ್ದರೆ ರೇಟು ಈ ಥರ ಚಿಕ್ಕದಾಗಿ ತಂದು ಇಟ್ಟು ನಡಿ ಅನ್ನೋದು ಪೂಜೆ ಮಾಡಿ ನೋಡಿ. ಸೊ ನನಗಂತೂ ತುಂಬ ಲಕ್ಷಣವಾಗಿ ಕಾಣ್ತಾ ಇತ್ತು ಫೋಟೋಗಳಾಗಿರ್ಬೋದು ಎಲ್ಲನೂ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ ನಾನು ರೆಡಿ ಮಾಡಿರೋದು. ಇಲ್ಲಿ ಬಂದುಬಿಟ್ಟು ತೀರ್ಥಗಳು ದೇವ್ರದ್ದೆಲ್ಲ ತೀರ್ಥಗಳು ಮೊನ್ನೆ ಚಾಮುಂಡೇಶ್ವರಿಗೆ ಹೋಯ್ದಲ್ಲ ಗೌಡ್ಗೆರೆ. ಸೊ ಅದು ತೀರ್ಥ ಮತ್ತು ಆ ಕಡೆ ತೀರ್ಥ ಬಂದುಬಿಟ್ಟು ಯಾವುದೋ ದೇವ್ರದ್ದು ನೋಡಪ್ಪ ಮರ್ತೀನಿ ನಾನು. ಆ ಥರ ತೀರ್ಥಗಳೆಲ್ಲ ಇದ್ದಾವೆ. ಅದಕ್ಕೂ ಪೂಜೆ ಮಾಡಿ ಇಡ್ತೀನಿ. ಆ ರೀತಿ ನಮ್ಮ ಮನೆಯವ್ರೂ ಬನ್ನಿನಲ್ಲೇ ಪೂಜೆ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗೀತು. ಇನ್ನೇನು ಆ ಕಡೆ ನಾನು ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ, ಇನ್ನೊಂದು ಸ್ಟವ್ ಮೇಲೆ ಪಾಯಸಕ್ಕೂ ಇಟ್ಟಿದ್ದೀನಿ. ಎರಡೂ ಕಡೆ ಮೂರು ಒಲೆ ಮೇಲೂ ಈ ರೀತಿ ಇಟ್ಟು ಅಡುಗೆ ಅನ್ನೋದು ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಇವ್ರಿಗೆ ವೀಡಿಯೋ ಶೂಟ್ ಮಾಡಿಕೊಟ್ಟೆ ನಾನು. ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ನೋಡಿ. ಪಾಯಸನೂ ರೆಡಿ ಆಯಿತು. ಬಾದಾಮ್ ಪೌಡ್ರ್ ಒಂದು ಹಾಕಿಲ್ಲ, ಬಾದಾಮ್ ಪೌಡ್ರ್ ಹಾಕಿದರೆ ಇನ್ನೂ ಕಲರ್ಫುಲ್ಲಾಗಿ ಕಾಣೋದು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು, ತುಂಬ ಚೆನ್ನಾಗಿತ್ತು. ಇನ್ನೊಂದು ಚೂರು ಅದು ಆರಬೇಕು, ಸ್ವಲ್ಪ ತಣ್ಣಗಾದರೆ ಇನ್ನೊಂದು ಸ್ವಲ್ಪ ಮಂದ ಬರುತ್ತೆ ಪಾಯಸ. ಈಗ ಇನ್ನೂ ಬಿಸಿ ಇತ್ತು, ಹಾಗಾಗಿ ಹಂಗೆ ಇದೆ. ನನಗೆ ಈ ಥರ ಹಾಲು ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ ಪಾಯಸದ ಜೊತೆ. ದ್ರಾಕ್ಷಿ ಗೋಡಂಬಿ ಅದೆಲ್ಲ ಇಟ್ಟಿದ್ದೀನಿ. ಅದನ್ನು ಈಗ ಅದಕ್ಕೆ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್